ಈ ನಡುವೆ ಈ ಧರ್ಮಸ್ಥಳ ಬುರುಡೆ ಪ್ರಕರಣದ ವಿಚಾರಣೆಯನ್ನ SIT ಅವರು ತೀವ್ರಗೊಳಿಸಿದ್ದಾರೆ. ಯಾವಾಗ ಧರ್ಮಸ್ಥಳ ಬುರುಡೆ ಪ್ರಕರಣಕ್ಕೆ ಬೆಂಗಳೂರಿನ ನಂಟಿದೆ ಅಂತ ಗೊತ್ತಾಯ್ತೋ ಒಂದು ಚೂರು ತಡ ಮಾಡದೇನೆ ಆ ಚಿನ್ನಯ್ಯನನ್ನ ಕರ್ಕೊಂಡು ಬೆಂಗಳೂರಿಗೆ ಬಂತು SIT ಟೀಮ್. ಬಂದು ಧರ್ಮಸ್ಥಳದ ಎರಡು ಕಡೆ, ಒಂದು ಜಯಂತ್ ಮನೆ ಮತ್ತೊಂದು ಸರ್ವಿಸ್ ಅಪಾರ್ಟ್ಮೆಂಟ್, ಎರಡು ಕಡೆ ಇಂಚಿಂಚು ಜಾಲಾಡಿ ಈಗ ಬೆಳ್ತಂಗಡಿಗೆ ವಾಪಸ್ ಆಗಿದ್ದಾರೆ. ಯಾಕೆ ಅಂದರೆ ಚಿನ್ನಯ್ಯನ ಪೊಲೀಸ್ ಕಸ್ಟಡಿ ಅವಧಿ ನಾಳೆಗೆ ಮುಕ್ತಾಯವಾಗ್ತಾ ಇದೆ. ನಾಳೆ ಮತ್ತೆ ಕೋರ್ಟ್ ಮುಂದೆ ಹಾಜರುಪಡಿಸ್ತಾರೆ. ಆಮೇಲೆ ಮತ್ತೆ ಪೊಲೀಸ್ ಕಸ್ಟಡಿಗೆ ಪಡೆಯೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಯಾಕೆ ಅಂತಂದರೆ ಈ ಚಿನ್ನಯ್ಯನ ಹುಟ್ಟೂರು ಮಂಡ್ಯ ಜಿಲ್ಲೆ ಮತ್ತು ಈತನ ಎರಡನೇ ಪಟ್ನಿ ಇರ್ತಕ್ಕಂಥ ತಮಿಳುನಾಡಿನ ಸತ್ಯಮಂಗಲದ ಹತ್ತಿರ ಒಂದು ಗ್ರಾಮ, ಜೊತೆಗೆ ಗಿರೀಶ್ ಮಟ್ಟಣ್ಣನವರ ಅಪಾರ್ಟ್ಮೆಂಟ್, ಎಲ್ಲ ಕಡೆ ಮತ್ತೆ ಶೋಧ ಮಹಜರ್ ನಡೆಸೋದಕ್ಕೆ SIT ಅವರು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಸೊ ಮುಂದೇನು ಅನ್ನೋ ಪ್ರಶ್ನೆಗೆ ಉತ್ತರ ಇಲ್ಲಿದೆ ನೋಡಿ. ಜಯಂತ್ ಮನೆಯಲ್ಲಿ SIT ಶೋಧ. ಬೆಂಗಳೂರಲ್ಲಿ 2 ದಿನಗಳ ಮಹಜರು ಅಂತ್ಯ. ಜಯಂತ್ ಮನೆಯಲ್ಲಿ ಸಿಕ್ತ ಮಹತ್ವದ ದಾಖಲೆ. ಧರ್ಮಸ್ಥಳದ ಬುರುಡೆ ಪ್ರಕರಣದ ಬೆನ್ನತ್ತಿರುವ SIT ಈಗ ತನಿಖೆಯ ವೇಗವನ್ನು ಹೆಚ್ಚಿಸಿದೆ. ಧರ್ಮಸ್ಥಳ ಬುರುಡೆ ಪ್ರಕರಣಕ್ಕೆ ಬೆಂಗಳೂರು ಲಿಂಕ್ ಇರೋದು ಬೆಳಕಿಗೆ ಬಂದಿದೆ. ಈ ಬೆನ್ನಲ್ಲೇ ನಿನ್ನೆ SIT ಅಧಿಕಾರಿಗಳು ತಿಮರೋಡಿ ಆಪ್ತ ಜಯಂತ್ ಮನೆಯಲ್ಲಿ ಮಹಜರ್ ನಡೆಸಿದರು. ವಿಚಾರಣೆಯ ವೇಳೆ ಚಿನ್ನಯ್ಯ ಜಯಂತ್ ಹೆಸರು ಬಾಯ್ಬಿಟ್ಟಿದ್ದಾನೆ ಎನ್ನಲಾಗ್ತಾ ಇದ್ದು, ಚಿನ್ನಯ್ಯನ ಹೇಳಿಕೆ ಆಧಾರದ ಮೇಲೆ ಬೆಂಗಳೂರಿನ ದಾಸರಹಳ್ಳಿ ಬಳಿ ಇರುವ ಜಯಂತ್ ಮನೆ ಮೇಲೆ SIT ರೇಡ್ ಮಾಡಿದೆ. ಇಡೀ ಮನೆ ತಡಕಾಡಿದ SIT ಅಧಿಕಾರಿಗಳು ಮಹತ್ವದ ದಾಖಲೆ ವಶಕ್ಕೆ ಪಡೆದಿದ್ದಾರೆ ಎನ್ನಲಾಗಿದೆ. ಬೆಂಗಳೂರಿನ ಮಲ್ಲಸಂದ್ರದಲ್ಲಿ ಇರುವ ಜಯಂತ್ ಮನೆಯನ್ನ ಚಿನ್ನಯ್ಯ ಸಮ್ಮುಖದಲ್ಲಿ ಮಹಜರ್ ನಡೆದಿದ್ದು SIT ಇಂಚಿಂಚು ಶೋಧ ನಡೆಸಿದೆ. ಬಾಡಿಗೆ ಮನೆ ಹೊಂದಿರುವ ಜಯಂತ್ ಪಿತೂರಿ ಸಾಧಕರ ಕೂಟದ ಸಭೆ ನಡೆಸಿದ್ರು ಅನ್ನೋ ಅನುಮಾನ ಇದೆ. ಇಲ್ಲೇ ಬುರುಡೆ ಗ್ಯಾಂಗ್ ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರದ ಮಸಲತ್ತು ಹೆಣೆಯಲಾಗಿತ್ತ ಅನ್ನೋ ಶಂಕೆ ಇದ್ದು, ಮಸಲತ್ತಿನ ಸಭೆಯಲ್ಲಿ ಚಿನ್ನಯ್ಯ ಭಾಗಿಯಾಗಿದ್ದ ಅನ್ನೋ ಆಧಾರದಲ್ಲಿ ಸಾಕ್ಷಿಗಾಗಿ SIT ತಲಾಶ್ ನಡೆಸಿದೆ. ಬುರುಡೆ ಗ್ಯಾಂಗ್ ಬೆನ್ನತ್ತಿದ SIT, ಚಿನ್ನಯ್ಯ ಅಂಡ್ ಟೀಮ್ಗೆ SIT ಗ್ರಿಲ್. ಬೆಂಗಳೂರಿನಲ್ಲಿ ಷಡ್ಯಂತ್ರದ ಗ್ಯಾಂಗ್ಗೆ SIT ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ಜಯಂತ್ ಮನೆ ಬಳಿಕ ವಿದ್ಯಾರಣ್ಯಪುರದ ಸರ್ವಿಸ್ ಅಪಾರ್ಟ್ಮೆಂಟ್ ನಲ್ಲಿ SIT ಅಧಿಕಾರಿಗಳು ನಿನ್ನೆ ಮಧ್ಯರಾತ್ರಿಯಿಂದ ಹಿಡಿದು ಇಂದು ಮಧ್ಯಾಹ್ನ 12 ಗಂಟೆಯವರೆಗೂ ಮಹಜರ್ ನಡೆಸಿದ್ದಾರೆ. 3 ಸಲ ಬೆಂಗಳೂರಿಗೆ ಬಂದಿದ್ದ ಚಿನ್ನಯ್ಯ ಈ ವೇಳೆ 1 ಸಲ ಸರ್ವಿಸ್ ಅಪಾರ್ಟ್ಮೆಂಟ್, ಮತ್ತೆರಡು ಸಲ ಜಯಂತ್ ಮನೆಯಲ್ಲಿ ತಂಗಿದ್ದಾಗಿ SIT ಅಧಿಕಾರಿಗಳ ಮುಂದೆ ಬಾಯ್ಬಿಟ್ಟಿದ್ದ. ಹೀಗಾಗಿ SIT ಅಧಿಕಾರಿಗಳು ಜಯಂತ್ ಮನೆ ಮಹಜರ್ ನಡೆಸಿದ ಬಳಿಕ ಈ ಸರ್ವಿಸ್ ಅಪಾರ್ಟ್ಮೆಂಟ್ನಲ್ಲೂ ಮಹಜರ್ ನಡೆಸಿದ್ದಾರೆ. ಸತತ 10 ಗಂಟೆಗಳ ಕಾಲ ವಿದ್ಯಾರಣ್ಯಪುರ ಸರ್ವಿಸ್ ಅಪಾರ್ಟ್ಮೆಂಟ್ನಲ್ಲಿ ಶೋಧ ಕಾರ್ಯ ನಡೆಸಿರುವ SIT ಅಧಿಕಾರಿಗಳು 3 ಟೀಮ್ಗಳನ್ನಾಗಿ ಮಾಡಿಕೊಂಡಿದ್ರು. ಒಂದು ಟೀಮ್ CCTVಗಳ ಪರಿಶೀಲನೆ ನಡೆಸಿದರೆ, ಮತ್ತೊಂದು ತಂಡ ಲೆಡ್ಜರ್ ಪರಿಶೀಲನೆ ನಡೆಸಿದೆ. ಇನ್ನೊಂದು ತಂಡ ಮಹಜರ್ ಪ್ರಕ್ರಿಯೆ ನಡೆಸಿದ್ದು ಎಲ್ಲಾ ಪ್ರಕ್ರಿಯೆಗಳು, ಹೇಳಿಕೆಗಳು ಸಂಪೂರ್ಣ ವಿಡಿಯೋ ರೆಕಾರ್ಡ್ ಮಾಡಿಕೊಂಡಿದ್ದಾರೆ. ಇನ್ನು ಸರ್ವಿಸ್ ಅಪಾರ್ಟ್ಮೆಂಟ್ ಸಿಬ್ಬಂದಿಯಿಂದಲೂ ಮಾಹಿತಿ ಸಂಗ್ರಹ ಮಾಡಿದ್ದಾರೆ. ಇನ್ನು ಸರ್ವಿಸ್ ಅಪಾರ್ಟ್ಮೆಂಟ್ನ ಕೇವಲ 2 ಕಿಲೋಮೀಟರ್ ಹತ್ತಿರದಲ್ಲೇ ಗಿರೀಶ್ ಮಟ್ಟಣ್ಣನವರ್ ವಾಸದ ಫ್ಲಾಟ್ ಕೂಡ ಇದ್ದು, ಚಿನ್ನಯ್ಯನ ಜೊತೆಗೆ ಮಟ್ಟಣ್ಣನವರ್ ಸೇರಿದಂತೆ ಹಲವರು ಇದೇ ಜಾಗದಲ್ಲಿ ಭೇಟಿಯಾಗಿರುವ ಸಾಧ್ಯತೆ ಇದೆ. ಚಿನ್ನಯ್ಯನಿಗೆ ಬೆಂಗಳೂರಿನ ನಂಟಿನ ಮೂಲವನ್ನ ಹುಡುಕೋದಕ್ಕೆ ಬೆಳ್ತಂಗಡಿಯ SIT ಕಚೇರಿಯಿಂದ ಅಧಿಕಾರಿಗಳು ಬಂದಿದ್ರು. 2 ದಿನಗಳ ಕಾಲ ಬೆಂಗಳೂರಲ್ಲಿ ಮಹಜರು ಪ್ರಕ್ರಿಯೆಯನ್ನು ನಡೆಸಿದ್ರು. ಸುಮಾರು 10 ಗಂಟೆಗಳ ಕಾಲ ಸರ್ವಿಸ್ ಅಪಾರ್ಟ್ಮೆಂಟ್ನಲ್ಲಿ ಮಹಜರು ಪ್ರಕ್ರಿಯೆಯನ್ನು 3 ತಂಡಗಳಾಗಿ ನಡೆಸಲಾಗಿದೆ. ಇಲ್ಲಿ CCTVಗಳ ಪರಿಶೀಲನೆ ಜೊತೆಗೆ ರಿಜಿಸ್ಟರ್ ಪುಸ್ತಕದಲ್ಲಿ ದಾಖಲಾಗಿರುವಂತಹ ಮಾಹಿತಿ, ಹಾಗೆ ಒಂದು ತಂಡ ಮಹಜರು ಪ್ರಕ್ರಿಯೆಯನ್ನು ಕೂಡ ನಡೆಸಲಾಗಿದೆ. ಸೊ ಈ ರೂಮ್ನಲ್ಲಿ ಯಾರ ಹೆಸರಿನ ಮೇಲೆ ರೂಮನ್ನು ಬುಕ್ ಮಾಡಲಾಗಿತ್ತು, ಯಾರೆಲ್ಲ ಬಂದಿದ್ರು, ಆನಂತರ ಬೆಳಗಿನ ಜಾವ 5 ಗಂಟೆಗೆ ರೂಮನ್ನು ಚೆಕ್ಔಟ್ ಮಾಡಿ ನಂತರ ದೆಹಲಿಗೆ ಹೋಗಿರುವಂತಹ ಮಾಹಿತಿಯನ್ನು SIT ಅಧಿಕಾರಿಗಳಿಗೆ ಆರೋಪಿ ಚಿನ್ನಯ್ಯ ಬಾಯ್ಬಿಟ್ಟಿದ್ದಾನೆ. ಇನ್ನು SIT ಮಹಜರ್ನ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ನಿಮ್ಮ ಪಬ್ಲಿಕ್ ಟಿವಿಯಲ್ಲಿ ಬಯಲಾಗಿದೆ. ತಿಂಡ್ಲುವಿನ ಸರ್ವಿಸ್ ಅಪಾರ್ಟ್ಮೆಂಟ್ ನಲ್ಲಿ ಅಸಲಿಗೆ ನಡೆದಿದ್ದು ಏನ್ ಗೊತ್ತಾ? ನೋಡಿ ಹೇಳ್ತೀವಿ. ಜಯಂತಿ ಅಪಾರ್ಟ್ಮೆಂಟ್ ನಲ್ಲಿ ನಡೆದಿದ್ದೇನು? ಮೇ 3ರಂದು ಸರ್ವಿಸ್ ಅಪಾರ್ಟ್ಮೆಂಟ್ಗೆ ಬಂದಿದ್ದ 3 ಗಿರೀಶ್ ಮಟ್ಟಣ್ಣ, ಸುಜಾತಾ ಭಟ್, ಚಿನ್ನಯ್ಯ ಭೇಟಿ. ರಾತ್ರಿ 11 ಗಂಟೆಗೆ ಸರ್ವಿಸ್ ಅಪಾರ್ಟ್ಮೆಂಟ್ಗೆ ಬಂದಿದ್ರು. ಲೆಡ್ಜರ್ನಲ್ಲಿ ಎಂಟ್ರಿ ಮಾಡಿ ರೂಮ್ ಪಡೆದಿದ್ದ ಟೀಮ್. ನಂಬರ್ 3045 ರೂಮ್ನಲ್ಲಿ ಉಳಿದುಕೊಂಡಿದ್ದ 3 ದೆಹಲಿ ಭೇಟಿ ಬಗ್ಗೆ ಪ್ಲಾನ್ ಎಂದು ಚಿನ್ನಯ್ಯ ತಪ್ಪೊಪ್ಪಿಗೆ. ಹೀಗೆ 5 ಗಂಟೆಗೆ ರೂಮ್ ಖಾಲಿ ಮಾಡಿ ತೆರಳಿದ್ದ ಟೀಮ್. ಇಲ್ಲಿಂದಲೇ ದೆಹಲಿಗೆ ಹೋಗಿದ್ದಾಗಿ ಚಿನ್ನಯ್ಯ ತಪ್ಪೊಪ್ಪಿಗೆ. ಲೆಡ್ಜರ್ ಬುಕ್ ಸೀಸ್ ಮಾಡಿದ SIT. CCTV DVRನಲ್ಲಿ ಸ್ಟೋರೇಜ್ ಇಲ್ಲದ ಹಿನ್ನೆಲೆ ಸಿಗದ ಸಾಕ್ಷ್ಯ. ಸರ್ವಿಸ್ ಅಪಾರ್ಟ್ಮೆಂಟ್ ಸಿಬ್ಬಂದಿ ಹೇಳಿಕೆ ಪಡೆದ SIT. 100 ಶವಗಳನ್ನು ಧರ್ಮಸ್ಥಳದ ಸುತ್ತಮುತ್ತ ಹೂತಿದ್ದೇನೆ ಅಂತೇಳಿ ಬುರುಡೆ ಬಿಟ್ಟಿದ್ದಂತಹ ಚಿನ್ನಯ್ಯನನ್ನು SIT ಅಧಿಕಾರಿಗಳು ಬೆಂಗಳೂರಿಗೆ ಕರೆತಂದಿದ್ರು. ನಿನ್ನೆ ಜಯಂತ್ ಮನೆಯಲ್ಲಿ ಮಹಜರ್ ಪ್ರಕ್ರಿಯೆಯನ್ನು ಮುಗಿಸಿದ್ರು. ಇವತ್ತು ಒಂದು ಸರ್ವಿಸ್ ಅಪಾರ್ಟ್ಮೆಂಟ್, ತಿಂಡ್ಲುವಿನ ಬಳಿ ಇರುವಂತಹ ಈ ಒಂದು ಸರ್ವಿಸ್ ಅಪಾರ್ಟ್ಮೆಂಟಲ್ಲಿ ಮಹಜರನ್ನು ನಡೆಸಿದ್ರು. ಈ ಮಹಜರ್ ನಡೆಸೋದಕ್ಕೆ ಪ್ರಮುಖ ಕಾರಣ ಏನಂತ ಹೇಳಿದ್ರೆ, ಇದೇ ಚಿನ್ನಯ್ಯನ ಜೊತೆಗೆ ಗಿರೀಶ್ ಮಟ್ಟಣ್ಣ ಹಾಗೆ ಸುಜಾತಾ ಭಟ್
ಈ ಮೂವರು ಸಹ ಮೇ 3ನೇ ತಾರೀಕು ಈ ಸರ್ವಿಸ್ ಅಪಾರ್ಟ್ಮೆಂಟ್ಗೆ ಹೋಗಿದ್ರು. ಅಲ್ಲಿ ಒಂದು 3045 ನಂಬರಿನ ರೂಮನ್ನು ಪಡೆದುಕೊಂಡಿದ್ರು. 3ನೇ ತಾರೀಕು ರಾತ್ರಿ 11 ಗಂಟೆಗೆ ರೂಮ್ಗೆ ಹೋಗ್ತಾರೆ. ಬೆಳಗಿನ ಜಾವ 5 ಗಂಟೆಗೆ ರೂಮನ್ನು ವೆಕೆಂಟ್ ಮಾಡ್ತಾರೆ. ಅಲ್ಲಿಂದ ದೆಹಲಿಗೆ ಹೋಗಿದ್ದಾಗಿ ಈತ SIT ಅಧಿಕಾರಿಗಳ ಮುಂದೆ ತಪ್ಪೊಪ್ಕೊಂಡಿದ್ದಾನೆ. ಈ ಪಂಚರ ಸಮ್ಮುಖದಲ್ಲಿ ಈ ಬಗ್ಗೆ ಮಹಜರ್ ಪ್ರಕ್ರಿಯೆಯನ್ನು ಕೂಡ ನಡೆಸಲಾಗಿದೆ. ಮತ್ತು ಈ CCTV DVR ಕೆಪಾಸಿಟಿ ಹೆಚ್ಚಿಗೆ ಇಲ್ಲದ ಕಾರಣ CCTVಯಲ್ಲಿ ಆ ದೃಶ್ಯಗಳೆಲ್ಲ ಅಳಿಸೋಗಿದ್ದಾವೆ. ಅದ್ರ ಜೊತೆಗೆ ಇವರು ಒಳಗೆ ಹೋಗಿದ್ದರ ಬಗ್ಗೆ ಲೆಡ್ಜರ್ ಏನಿದೆ ಆ ಲೆಡ್ಜರ್ ಬುಕ್ಕನ್ನು ಸಹ ಇದೀಗ SIT ಅಧಿಕಾರಿಗಳು ಸೀಸ್ ಮಾಡುವ ಕೆಲಸವನ್ನು ಮಾಡಿದ್ದಾರೆ. ಅದ್ರ ಜೊತೆಗೆ ಆ ಒಂದು ಸರ್ವಿಸ್ ಅಪಾರ್ಟ್ಮೆಂಟ್ನ ಸಿಬ್ಬಂದಿಗಳ ಹೇಳಿಕೆಯನ್ನು ಕೂಡ ದಾಖಲು ಮಾಡಿಕೊಂಡು ಇದೀಗ SIT ತಂಡ ಬೆಂಗಳೂರಿನಿಂದ ತೆರಳಿದೆ. ಮಂಡ್ಯ ತಮಿಳುನಾಡಿಗೂ ಹೋಗುತ್ತಾ SIT. ಚಿನ್ನಯ್ಯ ಹುಟ್ಟೂರು 2ನೇ ಪತ್ನಿ ಮನೆಯಲ್ಲೂ ಶೋಧ. ಗಿರೀಶ್ ಮಟ್ಟಣ್ಣನವರ್ ಮನೆಯಲ್ಲೂ ಮಹಜರು ಪ್ರಕ್ರಿಯೆ. ಬುರುಡೆ ಗ್ಯಾಂಗ್ ಬೆನ್ನತ್ತಿರುವ SIT ಅಧಿಕಾರಿಗಳು ತನಿಖೆಯ ಹಂತವಾಗಿ ಬೆಂಗಳೂರಿಗೆ ಬಂದು ತನಿಖೆ ನಡೆಸಿದ್ದಾರೆ. ಹೀಗಾಗಿ ಮಂಡ್ಯ ತಮಿಳುನಾಡಿಗೂ ಹೋಗಿ ವಿಚಾರಣೆ ನಡೆಸುತ್ತಾ ಅನ್ನೋ ಪ್ರಶ್ನೆಗಳು ಮೂಡಿದೆ. ಬೆಂಗಳೂರಿನಲ್ಲಿ ನಿನ್ನೆ ಇವತ್ತು ತೀವ್ರ ಶೋಧ ನಡೆಸಿದ್ದು ಮಂಡ್ಯ ತಮಿಳುನಾಡಿಗೂ ಬುರುಡೆ ತನಿಖೆ ವಿಸ್ತರಣೆಯಾಗುವ ಸಾಧ್ಯತೆ ಇದೆ. ಚೆನ್ನನ್ನ ಹುಟ್ಟೂರು ಮಂಡ್ಯದ ಚಿಕ್ಕಬಳ್ಳಿ 2ನೇ ಪತ್ನಿ ಜೊತೆ ಚಿನ್ನಯ್ಯ ವಾಸವಿದ್ದ ತಮಿಳುನಾಡಿನಲ್ಲೂ ತನಿಖೆ ನಡೆಸೋದಕ್ಕೆ SIT ಅಧಿಕಾರಿಗಳು ಮುಂದಾಗಿದ್ದಾರಂತೆ. ಜೊತೆಗೆ ಗಿರೀಶ್ ಮಟ್ಟಣ್ಣನವರ್ ಮನೆಯಲ್ಲೂ ಸ್ಥಳ ಮಹಜರ್ ಪ್ರಕ್ರಿಯೆ ನಡೆಸುವ ಸಾಧ್ಯತೆ ಇದೆ. ಬುರುಡೆ ಗ್ಯಾಂಗ್ ಬೆನ್ನು ಹತ್ತಿರುವ SITಗೆ ಹಲವಾರು ಸಾಕ್ಷಿಗಳು ಲಭಿಸುತ್ತಿದ್ದಾವೆ. ಈ ನಡುವೆ ಚಿನ್ನಯ್ಯನನ್ನ ಬೆಂಗಳೂರಿಗೆ ಕರೆತಂದು ಸ್ಪಾಟ್ ಮಹಜರ್ ಪ್ರಕ್ರಿಯೆಯನ್ನು ನಡೆಸುವ ಕೆಲಸವನ್ನು ಮಾಡಲಾಯಿತು. ಇದರ ಜೊತೆಗೆ ಇದೀಗ ಆತನ ಹುಟ್ಟೂರಾದಂತಹ ಮಂಡ್ಯದ ಚಿಕ್ಕಬಳ್ಳಿ ಆ ಗ್ರಾಮಕ್ಕೂ ಕೂಡ ಕರೆದೊಯ್ದು ಸ್ಪಾಟ್ ಮಹಜರನ್ನು SIT ಅಧಿಕಾರಿಗಳು ನಡೆಸ್ತಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಅದ್ರ ಜೊತೆಗೆ ಈತನ 2ನೇ ಪತ್ನಿಯ ಊರು ಎನ್ನಲಾದಂತಹ ತಮಿಳುನಾಡಿಗೂ ಕೂಡ ಕರೆದೊಯ್ಯುವಂತಹ ಸಾಧ್ಯತೆ ಇದೆ. ಅದ್ರ ಜೊತೆಗೆ ಬೆಂಗಳೂರಿನ ಗಿರೀಶ್ ಮಟ್ಟಣ್ಣ ನಿವಾಸದಲ್ಲೂ ಕೂಡ ಈತನನ್ನು ಕರೆತಂದು ಸ್ಪಾಟ್ ಮಹಜರ್ ಪ್ರಕ್ರಿಯೆಯನ್ನು ನಡೆಸ್ತಾರೆ ಅನ್ನೋ ಮಾಹಿತಿಗಳು SIT ಮೂಲಗಳಿಂದ ಲಭ್ಯವಾಗ್ತಿದೆ. ಚಿನ್ನಯ್ಯನ ಪೊಲೀಸ್ ಕಸ್ಟಡಿ ನಾಳೆಗೆ ಅಂತ್ಯ. ಮತ್ತೆ ಕಸ್ಟಡಿಗೆ ಪಡೆಯಲಿರುವ SIT ಟೀಮ್. ಬುರುಡೆ ಗ್ಯಾಂಗ್ನ A1 ಚಿನ್ನಯ್ಯನ ಪೊಲೀಸ್ ಕಸ್ಟಡಿ ನಾಳೆ ಅಂತ್ಯವಾಗಲಿದೆ. ಹೀಗಾಗಿ SIT ಅಧಿಕಾರಿಗಳು ನಾಳೆ ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಚಿನ್ನಯ್ಯನನ್ನು ಹಾಜರುಪಡಿಸಲಿದ್ದಾರೆ. ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಮತ್ತೆ ಕಸ್ಟಡಿಗೆ ಪಡೆದು ಮಂಡ್ಯ ಹಾಗೂ ತಮಿಳುನಾಡಿನಲ್ಲಿ ಸ್ಥಳ ಮಹಜರ್ ನಡೆಸುವ ಸಾಧ್ಯತೆ ಇದೆ. ಅಲ್ಲಿ ಬುರುಡೆ ಗ್ಯಾಂಗ್ ಬೆನ್ನತ್ತಿರುವ SIT ಅಧಿಕಾರಿಗಳು ಬುರುಡೆ ಗ್ಯಾಂಗ್ನ ಪ್ರತಿಯೊಬ್ಬರಿಗೂ ಬೆವರಿಳಿಸ್ತಾ ಇದೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಆದಷ್ಟು ಬೇಗ ಬುರುಡೆ ಗ್ಯಾಂಗ್ನ ಬಂಡವಾಳ ಹೊರಬೀಳೋದರಲ್ಲಿ ಡೌಟೇ ಇಲ್ಲ. ಟಿವಿ ಧರ್ಮಸ್ಥಳ.